ಹಾಯ್ ಯುವರ್ಸ್ ವೆಲ್ಕಮ್ ಟು ಬಸವೈಟೆ ಮಾನವಿ ಇವತ್ತಿನ ಕ್ಲಾಸಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದರೆ ತೆರಿಗೆ. ಸೊ ಟ್ಯಾಕ್ಸಲ್ಲಿ ಟೂ ಟೈಪ್ಸಲ್ಲಿ ನಾವು ನೋಡ್ಬೋದು, ಒಂದು ಡೈರೆಕ್ಟ್ ಟ್ಯಾಕ್ಸ್, ಒಂದು ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಗೌರ್ಮೆಂಟ್ನವರು ಅಪ್ಲೈ ಮಾಡುವಂಥದ್ದು. ಆ ಗೌರ್ಮೆಂಟ್ ಅವರು ಯಾರ್ಯಾರಿಗೆ ಅಪ್ಲೈ ಮಾಡ್ತಾರೆ ಅಂತಂದರೆ, ಒಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಮುಖಾಂತರ ಅಪ್ಲೈ ಮಾಡ್ತಾರೆ, ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಅಂದರೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅಂದರೆ ಬಂಡವಾಳಕ್ಕೆ ಹಾಕಿರ್ತಾರೆ. ಸೊ ಅದ್ರ ಮುಖಾಂತರ ಇನ್ಕಮ್ ಅನ್ನೋದು ಜನರೇಟ್ ಆಗಿರುತ್ತಲ್ಲೋ ಅವಾಗ ಟ್ಯಾಕ್ಸ್ ಅನ್ನೋದು ಅಪ್ಲೈ ಮಾಡ್ತಾರೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತಂದರೆ ನಮಗೆ ರಿಟೈರ್ಮೆಂಟ್ ಅಮೌಂಟ್ ಅನ್ನೋದು ಬಂದಿರುತ್ತೆ, ನೆಕ್ಸ್ಟ್ ಇಂಟ್ರೆಸ್ಟ್ ಬಂದಿರುತ್ತೆ, ವಿಡೋಸ್ ಅಮೌಂಟ್ಸ್, ಇವೆಲ್ಲ ನಮಗೆ. ಸೊ ಗೌರ್ಮೆಂಟ್ ಅವರು ಹಾಕುವಂಥದ್ದು ಯಾವುದೊಂದು ಟ್ಯಾಕ್ಸ್ ಅಂದರೆ ಯಾವುದು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಅಪ್ಲೈ ಮಾಡ್ತಾರೆ. ಸೊ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಯಾರಿಗೆ ಮತ್ತೆ ಎಷ್ಟು ಯಾವ ವಯಸ್ಸಿನವರಿಗೆ ಅಪ್ಲೈ ಮಾಡ್ಕೊಬೋದು ಈ ಫಾರ್ಮೆಟ್ ಪ್ರಕಾರ ನಾವು ತಿಳ್ಕೊಳ್ಳೋಣ. ಸೊ ಯಾರ್ಯಾರಿಗಪ್ಪ ಅಂತಂದ್ರೆ ಈಗ ನೋಡ್ಬೋದು ನೀವು ಇಲ್ಲಿ ಮೆನ್ ಆ್ಯಂಡ್ ವುಮೆನ್ ಏಜ್ 60 years ಬಿಲೋ ಅಂದರೆ ಒಳಗಡೆ ಇರೋರಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನೋದು ಬೀಳೋದಿಲ್ಲ. ಅಂದರೆ 2,50,000 ವರೆಗೂ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನೋದು ಬೀಳೋದಿಲ್ಲ. ಸೊ 2,50,000 5 lakh ವರೆಗೂ 10% ಅದು ಅಪ್ಲೈ ಆಗ್ತದ. ಅದು ಯಾರಂದ್ರೆ 60% ಒಳಗಡೆ ಇರೋರಿಗೆ ಮಾತ್ರ. ನೆಕ್ಸ್ಟ್ 5 lakh to 10 lakh ಅವರಿಗೆ 20% ಅನ್ನೋದು ಅಪ್ಲೈ ಆಗ್ತದೆ. ಓಕೆ, ನೆಕ್ಸ್ಟ್ ಅಬೌವ್ 10 lakh ಅವರಿಗೆ 30% ಅನ್ನೋದು ಅಪ್ಲೈ ಆಗ್ತದೆ. ಯಾರು ಅಂತಂದ್ರೆ ಅವರು 60 years ಬಿಲೋ ಇರೋರಿಗೆ ಮಾತ್ರ. ಸೊ ನೆಕ್ಸ್ಟ್ ಸೆಕೆಂಡ್ ಒಂದು ಫಾರ್ಮೆಟ್ ನೋಡಿ, ಇಲ್ಲಿ ಮೆನ್ ಆ್ಯಂಡ್ ವುಮೆನ್ಸ್ ಇವರಿಗೆ ಸೀನಿಯರ್ ಸಿಟಿಜನ್ ಅಂತ ಕರಿತೀವಿ ನಾವು. 60 years to 80 years ಅಂದರೆ ಈ 3 lakh ಬಿಲೋ ಒಳಗಡೆ ಇರುವವರು, ಅಂದರೆ 3 lakh ಬಿಲೋ ಒಳಗಡೆ 60ರಿಂದ 80 ವರ್ಷ ಅಂದರೆ ಯಾವುದೇ ರೀತಿ ಟ್ಯಾಕ್ಸ್ ಅನ್ನೋದು ಬೀಳೋಂಗಿಲ್ಲ. ಅಂದರೆ ಅವ್ರಿಗೆ 3 lakhs ಒಳಗಡೆ ಇದ್ದರೆ ಅದ್ರ ಯಾವ ರೀತಿ ಟ್ಯಾಕ್ಸ್ ಅನ್ನೋದು ಬೀಳಂಗಿಲ್ಲ. ಇಲ್ಲಿ ಎಷ್ಟಿದೆ 2,50,000 ಒಳಗಡೆ ಇತ್ತಂದರೆ ಯಾವುದೇ ಟ್ಯಾಕ್ಸ್ ಅನ್ನೋದು ಬೀಳಂಗಿಲ್ಲ. ಇಲ್ಲಿ 3 lakh ಅಲ್ಲಿವರೆಗೂ ಯಾವುದೇ ಟ್ಯಾಕ್ಸ್ ಅನ್ನೋದು ಬೀಳಂಗಿಲ್ಲ. 3 lakh to 5 lakh ವರೆಗೂ 10% ಅನ್ನೋದು ಬೀಳ್ತದೆ. 5 to 10 20% ಅನ್ನೋದು ಬೀಳ್ತದೆ. ಅಬೌವ್ 10 lakh 30% ಅನ್ನೋದು ಬೀಳ್ತದೆ. ಸೊ 10% ಅದು ಅಪ್ಲೈ ಆಗ್ತದ. ಇದು ಇವ್ರಿಗೆ ಯಾರಿಗಪ್ಪ ಅಂತಂದ್ರೆ 60 years to 80 years ಸೀನಿಯರ್ ಸಿಟಿಜನ್ ಮಾತ್ರ ಅಪ್ಲೈ ಆಗುವಂಥದ್ದು. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಮೆನ್ ಆ್ಯಂಡ್ ವುಮೆನ್ ಏಜ್ ಅಬೌವ್ 80 years ಇವರಿಗೆ ಸೂಪರ್ ಸೀನಿಯರ್ ಸಿಟಿಜನ್ ಅಂತ ಕರಿತೀವಿ. ಇವರಿಗೆ ಅಪ್ ಟು 5 lakh ವರೆಗೂ ಯಾವುದೇ ರೀತಿ ಟ್ಯಾಕ್ಸ್ ಅನ್ನೋದು ಬೀಳಂಗಿಲ್ಲ. ಸೊ 5 lakh to 10 lakh 20% ಅನ್ನೋದು ಬೀಳ್ತದೆ. ಅಬೌವ್ 10 lakh 30% ಅನ್ನೋದು ಬೀಳ್ತದೆ, ಅಪ್ಲೈ ಆಗ್ತದ. ಸೊ ಉದಾಹರಣೆಗೆ ನಾವು ಚೆಕ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಮಿಸ್ಟರ್ ಸುರೇಶ್ ಮಂತ್ಲಿ ಸ್ಟಾರ್ಟೆಡ್ ಅಂದರೆ ಮಂತ್ಲಿ ಇನ್ಕಮ್ ಅನ್ನೋದು 2,70,000 ಇದೆ. ಮಿಸ್ಟರ್ ಸುರೇಶ್ ಅನ್ನೋದು ಸ್ಯಾಲರಿ ಎಷ್ಟಿದೆ 2,70,000 ಇದೆ. ಅವನಿಗೆ ವಯಸ್ಸು ಬಂದ್ಬಿಟ್ಟು ಏಜ್ ಬಂದ್ಬಿಟ್ಟು ಎಷ್ಟಿದೆ 47 years. ನೋಡಿ 47 years ಅಂದರೆ 60 years ಬಿಲೋ ಒಳಗಡೆ ಬರ್ತದೆ. ನೋಡ್ಕೊಳ್ಬೋದು 2,70,000 ಅಂದರೆ ಇನ್ಕಮ್ ಎಷ್ಟಿದೆ 2,70,000 ಇದೆ, ಮೈನಸ್ 2,50,000 ಇಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ. ಅವನ ಇನ್ಕಮ್ ಅನ್ನೋದು ಎಷ್ಟು ಬಂದಿದೆ 20,000 ಅನ್ನೋದು ಬಂದಿದೆ. ಸೊ ಈಗ 20,000ಗೆ ನಾವು ಮೈನಸ್ ಮಾಡಿದಾಗ 2,70,000 ಮೈನಸ್ 2,50,000 ಮೈನಸ್ ಮಾಡಿದಾಗ 20,000 ಅನ್ನೋದು ಬಂತು. ಆ 20,000 ಇಂಟು 10%. ಸೊ 20,000 ರಿಮೈನಿಂಗ್ ಏನು ಉಳ್ಕೊಂಡಿದೆ ಅಲ್ವಾ, ಆ 10% ಅನ್ನೋದು ಅಪ್ಲೈ ಮಾಡಿ ಅದಕ್ಕೆ 2,000 ಅನ್ನೋದು ನಮಗೆ ಇನ್ಕಮ್ ಅನ್ನೋದು ಟ್ಯಾಕ್ಸ್ ಅಪ್ಲೈ ಆಗ್ತಾ ಇದೆ. ಸೊ ಉದಾಹರಣೆಗೆ ನೋಡಿ 2,50,000 ಪ್ಲಸ್ 80,000 ಅಂದರೆ 2,000 ಮೈನಸ್ ಆಯ್ತು. ಅಂದರೆ ಅವನಿಗೆ ಬಂದಿರೋದೆಷ್ಟು 2,68,000. ಸೊ 2,000 ಅನ್ನೋದು ಗೌರ್ಮೆಂಟ್ನವರು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಅಪ್ಲೈ ಮಾಡಿದ್ದಾರೆ ಅಂತ ಅರ್ಥ. ಓಕೆ ವ್ಯೂವರ್ಸ್, ಇದೆಲ್ಲ ನಾವು ನೋಡಬೇಕಾದ್ರೆ ಈ ಟ್ಯಾಲಿ ಒಳಗಡೆ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಈ ಪ್ರಾಬ್ಲಮ್ ಸಮೇತ ನಾವು ತಿಳ್ಕೊಳ್ಳೋಣ. ಓಕೆ ವ್ಯೂವರ್ಸ್, ಈಗ ನಾವು ಟ್ಯಾಲಿ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಮಿಸ್ಟರ್ ರಾಜೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh. ಅವ್ನಿಗೆ ವಯಸ್ಸು ಎಷ್ಟಿದೆ ನೋಡಿ 47 years. ಸೊ ಈಗ ಟ್ಯಾಲಿ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಕಂಪ್ನಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು. ಎಸ್ಕೇಪ್ ಮಾಡ್ಕೊಳ್ಳಿ. ಅಕೌಂಟ್ಸ್ ಇನ್ಫೋ, ಲೆಡ್ಜರ್ಸ್, ಕ್ರಿಯೇಟ್ ಸಿಂಗಲ್ ಲೆಡ್ಜರ್ಸ್ ತಗೊಳ್ಳಿ. ಏನಿದೆ ಇಲ್ಲಿ ಮಿಸ್ಟರ್ ರಾಜೇಶ್ ಕ್ಯಾಪಿಟಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫರ್ನಿಚರ್ ಪರ್ಚೇಸ್ಡ್. ಫರ್ನಿಚರ್ ಪರ್ಚೇಸ್ಡ್ ಫಿಕ್ಸ್ಡ್ ಅಸೆಟ್ ಬರುತ್ತೆ, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್.
ಓಕೆ. ನೆಕ್ಸ್ಟ್ ಬಂದು ಪರ್ಚೇಸ್ ಫಾಲೋಸ್ ಫ್ರಮ್ ಸುಗುಣ ಟ್ರೇಡರ್ಸ್. ಸೊ ಈ ಐಟಮ್ ಇದೆಯಲ್ಲ ಸೋನಿ ಎಲ್ ಇ ಡಿ ಟಿವಿ, ಎಲ್ ಜಿ ಎಲ್ ಇ ಡಿ ಟಿವಿ ಅನ್ನೋದು ಸುಗುಣ ಟ್ರೇಡರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಹಾಕೊಳ್ರಿ. ಸೊ ಸ್ಟಾಕ್ ಐಟಮ್ ಇರೋದ್ರಿಂದ ಪರ್ಚೇಸ್ ಮಾಡ್ಕೊಳ್ತೀರಿ, ಸೇಲ್ಸ್ಗೆ ಸೇಲ್ಸ್ ಅಕೌಂಟ್ ಅಂತ ಮಾಡ್ತೀರಿ. ಸೇಲ್ಸ್ ಅಕೌಂಟ್ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಿರೋದು? ಸುಗುಣ ಟ್ರೇಡರ್ಸ್. ಸುಗುಣ ಟ್ರೇಡರ್ಸ್ಗೆ ಸೆಂಡ್ರಿ ಕ್ರೆಡಿಟರ್ ಅಂತ ಬರುತ್ತೆ, ಯಾಕಂದ್ರೆ ಪರ್ಚೇಸ್ ಮಾಡ್ತಿದ್ದೀವಿ ಅವ್ರ ಹತ್ರ. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದು ಕಮಿಷನ್ ರಿಸೀವ್ಡ್. ಇಂಡೈರೆಕ್ಟ್ ಇನ್ಕಮ್, ನಮ್ಗೆ ಇನ್ಕಮ್ ಆಗ್ತಾ ಇದೆ. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್. ಸೇಮ್ ಇದೆ, ಗ್ರೂಪ್ ಇಂಡೈರೆಕ್ಟ್ ಇನ್ಕಮ್. ಸೊ ಓಕೆ ವ್ಯೂವರ್ಸ್, ನಾವು ಲೆಡ್ಜರ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡ್ವಿ. ಈಗ ನಾವು ಎಸ್ಕೇಪ್ ಮಾಡಿ. ಸೊ ಎಸ್ಕೇಪ್ ಮಾಡೋದಕ್ಕೆ ಮುಂಚೆ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನೋದು ನಾವು ಅಪ್ಲೈ ಮಾಡಬೇಕಾಗ್ತದ. ಸೊ ಇನ್ಕಮ್ ಟ್ಯಾಕ್ಸ್ ಅಂತ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸಾರಿ, ಇನ್ಕಮ್ ಟ್ಯಾಕ್ಸ್ ಒಳಗಡೆ ಏನಾಗ್ತಿರಿ, ಇಲ್ಲಿ ಅಂಡರ್ ಗ್ರೂಪ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂತ ಅಪ್ಲೈ ಮಾಡಬೇಕಾಗ್ತದ. ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ಇನ್ವೆಂಟ್ರಿ ಇನ್ಫೋಕ್ಕೆ ಹೋಗಿ ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯೂನಿಟ್ಸ್ ಆಫ್ ಮೆಜರ್ಸ್ ಕ್ರಿಯೇಟ್. ಸೊ ಸ್ಟಾಕ್ ಐಟಮ್ ಮೆಜರ್ಮೆಂಟ್ ನಂಬರ್ಸ್ ಅಂತ ಇದೆ, ನಂಬರ್ಸ್ ಅಂತ ತಗೊಳ್ಳಿ. ಎಸ್ಕೇಪ್ ಸ್ಟಾಕ್ ಐಟಮ್ ನೇಮ್ ಕೊಡಿ. ಸೊ ಸಿಂಗಲ್ ಐಟಮ್ ಅಲ್ಲೇ ಕೊಡಿ. ಏನಿದೆ? ಸೋನಿ ಎಲ್ ಇ ಡಿ ಟಿವಿ. ನೆಕ್ಸ್ಟ್ ಎಲ್ ಜಿ ಎಲ್ ಇ ಡಿ ಟಿವಿ. ಸ್ಟಾಕ್ ಐಟಮ್ ನೇಮ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡ್ವಿ. ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ಎಸ್ಕೇಪ್ ಅಕೌಂಟಿಂಗ್ ವೋಚರ್ ಹತ್ರ ಹೋಗಿ. ಓಕೆ, ಈಗ ನಮಗೆ ಮಿಸ್ಟರ್ ರಾಜೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh. ಸೊ ಈಗ ಇದನ್ನ ರಿಸಿಪ್ಟ್ ಹಾಕಬೇಕಾಗುತ್ತೆ. F6 ಮಾಡ್ಕೊಳ್ಳಿ. ಕ್ಯಾಶ್, ಯಾಕಂದ್ರೆ ಬಿಸ್ನೆಸ್ಗೆ ಎಷ್ಟು ತೊಗೊಂಡ್ಬರ್ತಾ ಇದ್ದಾನೆ? 5 lakh rupees. ಸೊ ಮಿಸ್ಟರ್ ರಾಜೇಶ್ ಅಂತ ತೊಗೊಳ್ಳಿ, 5 lakh rupees. ನೆಕ್ಸ್ಟ್ ಬಂದು ಫರ್ನಿಚರ್ ಪರ್ಚೇಸ್ಡ್. ಫರ್ನಿಚರ್ ಪರ್ಚೇಸ್ಡ್ ಅಂತಂದ್ರೆ ನಮಗೆ ಫರ್ನಿಚರ್ ಅನ್ನೋದು ನಮಗೆ ಬರ್ತಾ ಇದೆ. ಪೇಮೆಂಟ್ ಮಾಡಬೇಕಾಗುತ್ತೆ ಅಂದ್ರೆ F5. ಕ್ಯಾಶ್ ಮುಖಾಂತರ ಮಾಡ್ತಾ ಇದೀವಿ. F5 ಫರ್ನಿಚರ್ ಎಷ್ಟಿದೆ ನೋಡಿ, ಅಮೌಂಟ್ 20,000. ನೆಕ್ಸ್ಟ್ ಬಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಅಂದ್ರೆ ಎಕ್ಸ್ಪೆನ್ಸ್ ಆಗ್ತದೆ ಅಂದ್ರೆ ಪೇಮೆಂಟ್ ಆಗ್ತಾ ಇದೆ. ಇಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಿ, 600 rupees. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಆಸ್ ಫಾಲೋಸ್ ಸುಗುಣ ಟ್ರೇಡರ್ಸ್. ಸೊ ಪರ್ಚೇಸ್ ಏನಾದ್ರು ಮಾಡ್ತಾ ಇದೀವಿ. ಪರ್ಚೇಸ್ ಮಾಡಬೇಕಾದ್ರೆ ಫಂಕ್ಷನ್ ಕೀ F9 ಪ್ರೆಸ್ ಮಾಡಿ ಸುಗುಣ ಟ್ರೇಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ. ಯಾವುದು ಫಸ್ಟ್? ಸೋನಿ ಎಲ್ ಇ ಡಿ ಟಿವಿ 25 ನಂಬರ್ಸ್. 25 ಇದೆ, 20 ಇದೆ ನೋಡಿ, 20 ಇದೆ. ಸಾರಿ 12,000. ನೆಕ್ಸ್ಟ್ ಬಂದು ಎಲ್ ಜಿ ಎಲ್ ಇ ಡಿ ಟಿವಿ. ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ. ಎಲ್ ಜಿ ಎಲ್ ಇ ಡಿ ಟಿವಿ ಎಷ್ಟು? 25 ಇದೆ ನೋಡಿ. ಇದು ಅಮೌಂಟ್ ಬಂದ್ಬಿಟ್ಟು 10,000. ಓಕೆ ವ್ಯೂವರ್ಸ್, ಇಲ್ಲಿ ಕೆಲವೊಂದು ನಾನು ಡಿಸ್ಕೌಂಟ್ ಕಾಲಮ್ ಅನ್ನೋದು ಬಿಟ್ಟಿದ್ದೀನಿ. ಆ ಡಿಸ್ಕೌಂಟ್ ಕಾಲಮ್ ಅನ್ನು ಹಾಕ್ಬೇಕಾಗ್ತದ. ಸೊ ಡಿಸ್ಕೌಂಟ್ ಕಾಲಮ್ ಹಾಕ್ಬೇಕಾದ್ರೆ ನಾವು ಸೆಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದ. ನಾವು F11 ಪ್ರೆಸ್ ಮಾಡಿ F11. ನೆಕ್ಸ್ಟ್ ಬಂದು F3 ಬೇಡ, F2 ಪ್ರೆಸ್ ಮಾಡಿ. ಎಂಟರ್ ಮಾಡಿ. ಸೊ ಇಲ್ಲಿದೆ ಅಲ್ವಾ, ಸಪರೇಟ್ ಡಿಸ್ಕೌಂಟ್ ಕಾಲಮ್ ಆನ್ ಇನ್ವಾಯ್ಸ್. ಎಸ್. ಸೊ ಸೇವ್ ಅನ್ನೋದಾಯ್ತು ಸೆಟ್ಟಿಂಗು.
ಈಗ ನೋಡಿ ಡಿಸ್ಕೌಂಟ್ ಕಾಲಮ್ ಅನ್ನೋದು ಬಂತು. ಎಷ್ಟಿದೆ ನೋಡಿ ಡಿಸ್ಕೌಂಟ್ ಕಾಲಮ್ 1.7 ಸೋನಿ ಎಲ್ ಇ ಡಿ ಟಿವಿಗೆ 1.7 ಅಂತ ಹಾಕಿ. ನೆಕ್ಸ್ಟ್ ಬಂದು 2.4 accept yes or no. ನೆಕ್ಸ್ಟ್ ಬಂದು ಸೇಲ್ಸ್ಗೆ F8 ಅಪ್ಲೈ ಮಾಡಬೇಕಾಗ್ತದ. ಫಂಕ್ಷನ್ ಕೀ ಕ್ಯಾಶ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗುತ್ತರಿಂದ ಕ್ಯಾಶ್ ತಗೊಳ್ಬೇಕಾಗುತ್ತೆ. ಸೇಲ್ಸ್ ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ. ಸೋನಿ ಎಲ್ ಇ ಡಿ ಟಿವಿ ಎಷ್ಟಿದೆ 25 ನಂಬರ್ಸ್. ಸಾರಿ ಅಲ್ಲಿ 20 ಅಂತ ಇದೆ ಅಲ್ವಾ, ನಾನು 25 ಆಗ್ತಾ ಇದ್ದೀನಿ. ಇಲ್ಲಿ ಅದು ನೆಗೆಟಿವ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ನಾವು 20 ಅಂತ ತೊಗೊಳ್ಬೇಕು. ಎಷ್ಟಿದೆ ನೋಡಿ 20,000. ಈ 20,000ಗೆ ಡಿಸ್ಕೌಂಟ್ ಎಷ್ಟಿದೆ ನೋಡಿ ಇಲ್ಲಿ ಅಮೌಂಟು 2.1. ನೆಕ್ಸ್ಟ್ ಬಂದು ಎಲ್ ಜಿ ಎಲ್ ಇ ಡಿ ಟಿವಿ ಎಷ್ಟಿದೆ 25 ನಂಬರ್ಸ್. ಅಮೌಂಟ್ ಬಂದ್ಬಿಟ್ಟು 17,000 ರೂಪಾಯಿ. ಡಿಸ್ಕೌಂಟ್ ಎಷ್ಟಿದೆ 3.2. ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದು ಕಮಿಷನ್ ರಿಸೀವ್ಡ್ ಅಂದ್ರೆ ನಮ್ಗೆ ಇನ್ಕಮ್ ಆಗ್ತಾ ಇರೋದ್ರಿಂದ ರಿಸೀವ್ ಆಗ್ತಾ ಇರೋದ್ರಿಂದ F6 ಮಾಡಿ ಕ್ಯಾಶ್ ತೊಗೊಳ್ಳಿ. ಕ್ಯಾಶ್ ಅಲ್ಲಿ ಬರ್ತಾ ಇರೋದು ನಮಗೆ ಕ್ಯಾಶ್ ಮುಖಾಂತರ ತೊಗೊಳ್ತಾ ಇರೋದು ಎಷ್ಟು 12,000 ರೂಪಾಯಿ 12,000. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್ ಕ್ಯಾಶ್ ಡೊನೇಷನ್ ರಿಸೀವ್ಡ್ ಅಮೌಂಟ್ ಬಂದ್ಬಿಟ್ಟು 35,000. ಕ್ಯಾಶ್ ಪೇ ಟು ಸುಗುಣ ಟ್ರೇಡರ್ಸ್. ಸೊ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿದ್ದೀವಿ, ಅವ್ರಿಗೆ ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದ. ಪೇಮೆಂಟ್ ಮಾಡಬೇಕಾದ್ರೆ ನಾವು F5 ಫಂಕ್ಷನ್ಗೆ ಪ್ರೆಸ್ ಮಾಡಿ. ಸೊ ಕ್ಯಾಶ್ ಅಂತ ಹೇಳಿ ಸುಗುಣ ಟ್ರೇಡರ್ಸ್ ಎಷ್ಟಿದೆ ನೋಡಿ ಇಲ್ಲಿ ನಮಗೆ 4,79,920 ಟೋಟಲ್ ಪರ್ಚೇಸ್ ಮಾಡಿದ ಅಮೌಂಟ್ ಕರೆಂಟ್ ಬ್ಯಾಲೆನ್ಸ್. ಸೊ ಅಷ್ಟನ್ನು ನಾವು ಪೇಮೆಂಟ್ ಅನ್ನು ಮಾಡಬೇಕಾಗ್ತದ. 4,79,920 rupees ಆನ್ ಹಾಕೊಂಡು ತೊಗೊಳ್ಳಿ. ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ಬ್ಯಾಲೆನ್ಸ್ ಅನ್ನೋದು ಚೆಕ್ ಮಾಡೋಣ. ಡೈರೆಕ್ಟ್ ಆಗಿ ಬಿ ಪ್ರೆಸ್ ಮಾಡಿ 3,69,480 rupees ಅನ್ನೋದು ಪ್ರಾಫಿಟ್ ಅನ್ನೋದು ಬಂದದ. 3,69,480 ಇಲ್ಲ ಒಂದು ಫಾರ್ಮೆಟ್ ನೋಡ್ಬೋದು ನೀವು ಇಲ್ಲಿ. ಈಗ ಸೊ 3,69,000 ಅಂತಂದ್ರೆ ಇಲ್ಲಿ ನೋಡಿ 2,50,000 ಮಾತ್ರ ಇದೆ, ನೋ ಟ್ಯಾಕ್ಸ್. ಅಂದ್ರೆ ಅಲ್ಲಿ ಎಕ್ಸ್ಟ್ರಾ ಆಗಿದೆ. ಅಂದ್ರೆ 3,69,000 ಕಂಟ್ರೋಲ್ ಎನ್ ಅಂತ ಮಾಡಿ ಕ್ಯಾಲ್ಕುಲೇಟರ್ ಓಪನ್ ಆಗ್ತದ. 3,69,480 ಮೈನಸ್ 2,50,000 ಎಂಟರ್ ಮಾಡಿ. ಸೊ 1,19,480 ಅನ್ನೋದು ನಮಗೆ ಇನ್ಕಮ್ ಆಗಿದೆ. ಅಂದರೆ 3,69,480 ಮೈನಸ್ 2,50,000. 2,50,000 ಅವ್ರಿಗೆ ಯಾವ ರೀತಿ ಟ್ಯಾಕ್ಸ್ ಅನ್ನೋದು ಬಿಡಂಗಿಲ್ಲ. ಸೊ 1,19,480ಗೆ ಅನ್ನೋದು ಟ್ಯಾಕ್ಸ್ ಅನ್ನೋದು ಬೀಳ್ತದ. ಅದು ಏನಪ್ಪ ಅಂತಂದ್ರೆ ಈಗ 1,19,480 ಇಂಟು ಇಂಟು 10%. ಎಷ್ಟಿದೆ ನೋಡಿ ಇಲ್ಲಿ 10%.
ಶಿಫ್ಟ್ ಹಿಡ್ಕೊಂಡು ಪರ್ಸೆಂಟೇಜ್ ಮಾಡ್ಕೊಳ್ರಿ, ಎಂಟರ್ ಮಾಡ್ಕೊಳ್ರಿ. ಅಂದರೆ 11,948 ಅನ್ನೋದು ಟ್ಯಾಕ್ಸ್ ಅನ್ನೋದು ಅಪ್ಲೈ ಆಗ್ತಾ ಇದೆ. ಓಕೆ ಓಕೆ, ಈ 11,940 ಅನ್ನೋದು ನಾವೇನು ಮಾಡ್ಬೇಕು ಈಗ, ಇದು ನೆನಪಿನಾಗ ಇಟ್ಕೊಳ್ರಿ, 11,948. ಸೊ ಈಗ ಕಂಟ್ರೋಲ್ ಎಮ್ ಮಾಡ್ಕೊಳ್ಳಿ, ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ಅಕೌಂಟಿಂಗ್ ವೋಚರ್ ಹತ್ರ ಬನ್ನಿ, F7 ಪ್ರೆಸ್ ಮಾಡಿ, ಫಂಕ್ಷನ್ ಕೀ F7, ಜರ್ನಲ್ ಎಂಟ್ರಿ ಅಂತ ಇಲ್ಲಿ ಬೈ ಅಂತಿದೆ. ಸೊ ಈಗ ಪ್ರಾಫಿಟ್ ಅಲ್ಲಿ ಬಂದಿರೋ ಪ್ರಕಾರ ನಮಗೆ 11,948 ಅನ್ನೋದು ಟ್ಯಾಕ್ಸ್ ಅನ್ನೋದು ಅಪ್ಲೈ ಆಗ್ತಾ ಇದೆ, ಇಲ್ಲಿ ಅಮೌಂಟ್ ಅನ್ನೋದು ಕಟ್ಟಬೇಕಾಗ್ತದ. ಸೊ ಈಗ ಪ್ರಾಫಿಟ್ ಅನ್ನೋದು ತಗೊಳ್ಳಿ, ಎಷ್ಟಿದೆ ನೋಡಿ, 3,69,480 ಪ್ರಾಫಿಟ್ ಅನ್ನೋ ಬಂದಿದೆ. ಈಗ ನಮಗೆ 11,948. ಈಗೆಲ್ಲ ಬೈ ಇರೋದು 2 ಅಂತ ಮಾಡ್ಕೊಳ್ಳಿ. ಯಾವುದು ಇನ್ಕಮ್ ಟ್ಯಾಕ್ಸ್ ಅಲ್ವಾ. ಸೊ ನೋಡಿ ಆಟೋಮೆಟಿಕ್ ಆಗಿ ತೊಗೊಳ್ತೀವಿ 11,948. ಇದು ಜನರಲ್ ಆಗಿ ಎಂಟ್ರಿ ಮಾಡಿರೋದು. ಓಕೆ, ಪ್ರಾಫಿಟ್ ಎಷ್ಟಿದೆ, 3 lakh. ಸೊ ನಾನು ನೋಡಿದ್ದೀವಿ ಆಲ್ರೆಡಿ, ಅದರಲ್ಲಿ ಇನ್ಕಮ್ ಅನ್ನೋದು ಎಷ್ಟು ಬಂದಿದೆ, 11,948. ಸೊ ಅದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಅಪ್ಲೈ ಮಾಡಬೇಕಾಗ್ತದ. ಸೊ ಈಗ ನಾವು ಜನರಲ್ ಆಗಿ ಎಂಟ್ರಿ ಮಾಡಿದ್ವಿ. ಓಕೆ, ಜಸ್ಟ್ ಎಂಟ್ರಿ ಮಾಡಿವಿ, ಪೇಮೆಂಟ್ ಅನ್ನೋದು ಮಾಡಿಲ್ಲ. ಸೊ ಅದು ಪೇಮೆಂಟ್ ಮಾಡ್ಬೇಕಂತಂದ್ರೆ ನಾವು F5 ಪ್ರೆಸ್ ಮಾಡಬೇಕಾಗ್ತದ. ಸೊ ಕ್ಯಾಶ್ ಅಂತ ತಗೊಳ್ಳಿ. ಈಗ ಇನ್ಕಮ್ ಟ್ಯಾಕ್ಸ್ ಅಂತ ತಗೊಳ್ಳಿ, 11,948. ಎಂಟರ್, ಎಕ್ಸೆಪ್ಟ್, ಎಸ್ ಆರ್ ನೋ. ಸೊ ಈ ರೀತಿಯಿಂದ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಪೇಮೆಂಟ್ ಮಾಡ್ಬೋದು. ಸೊ ಓಕೆ ವ್ಯೂವರ್ಸ್, ನಾವು ಫಾರ್ಮೇಟು ಮತ್ತು ಲಾಸ್ಟ್ ಟೈಮ್ ಎಲ್ಲ ಕೆಲವೊಂದೆಲ್ಲ ಟ್ಯಾಕ್ಸಸ್ ಅಲ್ಲಿ ಹೇಳಿದ್ದೀನಿ. ಈ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು 3 ಟೈಪ್ಸಲ್ಲಿ ಫಾರ್ಮೇಟ್ ಕೊಟ್ಟಿದ್ದೀನಿ. ಆ 3 ಟೈಪ್ಸ್ ಫಾರ್ಮೇಟಲ್ಲೇ ನೀವು ಓನಾಗಿ ಕ್ರಿಯೇಟ್ ಮಾಡಿಕೊಂಡು ನೀವು ಜನರೇಟ್ ಮಾಡಿಕೊಂಡು ಸೊ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಅಪ್ಲೈ ಮಾಡ್ಬೋದು. ಸೊ ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೊ ಮಚ್.